ವೀಕ್ಷಕರೇ, ಈಗ ನಮ್ಮ ಅಭಿಯಾನದ ವರದಿಗೆ ಬರೋಣ. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಟನಲ್ ಪ್ರಾಜೆಕ್ಟ್ ತರೋ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದರು. ಆದರೆ ಇದಕ್ಕೆ ಮೊದಲ ಹೆಜ್ಜೆಯಾಗಿ ಸರ್ಕಾರಿ ಉದ್ಯಾನ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನ ಈ ಅಧಿವೇಶನದಲ್ಲಿ ಮಂಡಿಸಿ ಅನುಮೋದನೆಯನ್ನ ಪಡೆಯಲಾಗಿದೆ. ಇದರ ಜೊತೆಗೆ ಭಾರೀ ಗದ್ದಲದ ನಡುವೆ 16 ಮಸೂದೆಗಳು ಪಾಸ್ ಆಗಿದೆ. ಮಸೂದೆಗಳ ಮೇಲೆ ಚರ್ಚೆಗೆ ಇರಬೇಕಾದ ಸಮಯ ವ್ಯರ್ಥ ಆಗಿದೆ. ಈ ಬಾರಿ ವಿಪಕ್ಷಗಳ ಗಲಾಟೆ ಆಡಳಿತ ಸರ್ಕಾರಕ್ಕೆ ಅನುಕೂಲ ಆಗಿದೆ. ಚರ್ಚೆಯೇ ಆಗದೆ ಬಿಲ್ಗಳು ಪಾಸ್ ಆಗಿದ್ದು ಸರಿನಾ? ವಿಪಕ್ಷಗಳು ಗಲಾಟೆ ಮಾಡಿದ್ದು ಸರಿನಾ? ಈ ವರದಿಯನ್ನು ನೋಡ್ಕೊಳ್ಳಿ. ನೋಡ್ಕೊಂಡಾದ ಮೇಲೆ ಈ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ವರದಿ. ಪ್ರಸ್ತಾವ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಯಾವತ್ತೇನ್ ಕೇಳ್ತಾರೆ, ನಾವು ಹೇಳೋದು ಹೇಳ್ತೀವಿ, ಅವ್ರು ಮಾಡೋದು ಮಾಡ್ಕೊಳ್ತಾರೆ. ಉದ್ಯಾನವನಗಳ ಮಾರಾಟಕ್ಕೆ ಇಳಿದಿದ್ದೀರಾ? ಪಾರ್ಕ್ ಏನಾಗಿದೆ, ಏನ್ ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ವಿಪಕ್ಷಗಳ ಗಲಾಟೆ, ಗದ್ದಲ ಆಡಳಿತ ಪಕ್ಷಕ್ಕೆ ಅನುಕೂಲ. ಸಂಪೂರ್ಣ ವ್ಯರ್ಥವಾಯಿತು ಮುಂಗಾರು ಅಧಿವೇಶನ. ಈ ಬಾರಿಯ ಮುಂಗಾರು ಅಧಿವೇಶನ ಗಲಾಟೆ, ಗದ್ದಲ, ಕೋಲಾಹಲ, ವಾಗ್ಯುದ್ಧ ಇದಕ್ಕೆ ಸಾಕ್ಷಿಯಾಗಿದೆ. ಯಾವುದೇ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯೇ ನಡೆಯದೆ ಸದನ ಸಂಪೂರ್ಣವಾಗಿ ವ್ಯರ್ಥವಾಗಿದೆ. ಇದರ ಜೊತೆಗೆ ಈ ಬಾರಿಯ ಅಧಿವೇಶನದಲ್ಲಿ ಧನ ವಿನಿಯೋಗವೂ ಸೇರಿ 16 ಬಿಲ್ಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಗಿದೆ. ಇದೇ ಮೊದಲ ಬಾರಿಗೆ ಚರ್ಚೆ ನಡೆಸದೆ ವಿಪಕ್ಷಗಳ ಪ್ರತಿಭಟನೆ ನಡುವೆ ತರಾತುರಿಯಲ್ಲಿ ಬಿಲ್ ಪಾಸ್ ಮಾಡಿಕೊಳ್ಳಲಾಗಿದೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಹೌದು ಎನ್ನುವರ ಪರವಾಗಿದೆ. ಸದ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ಮಂಡಿಸಿ ಅಂಗೀಕರಿಸಿ ಅನುಮೋದನೆ ಕೂಡ ಪಡೆಯಲಾಗಿದೆ. 16 ಬಿಲ್ಗಳನ್ನು ರಾಜ್ಯಪಾಲರು ಒಪ್ಪಿಗೆಗೆ ಕಳಿಸಲಾಗಿದೆ. ಈ ವಿಧೇಯಕಗಳ ಪೈಕಿ ಪ್ರಮುಖವಾದದ್ದು ಅಂದರೆ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ದು ಸದನದಲ್ಲಿ ಚರ್ಚೆಯೇ ನಡೆಸದೆ ಬಿಲ್ ಪಾಸ್ ಮಾಡಲಾಗಿದೆ. ಇದೀಗ ಈ ಬಿಲ್ ಬಗ್ಗೆ ಪರ ವಿರೋಧ ಕೇಳಿ ಬರ್ತಾ ಇದ್ದು ರಾಜಕೀಯ ಕೆಸರಚಾಟಕ್ಕೆ ವೇದಿಕೆಯಾಗಿದೆ. ಟನಲ್ ಯೋಜನೆಗಾಗಿ ಉದ್ಯಾನ ಸಂರಕ್ಷಣೆ ಕಾಯ್ದೆ. 5% ಉದ್ಯಾನ ಜಾಗ ಅಭಿವೃದ್ಧಿಗೆ ಬಳಕೆ. ಈ ಮುಂಗಾರು ಅಧಿವೇಶನದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದವು. ಇದೇ ಸಂದರ್ಭವನ್ನು ಎದುರು ನೋಡ್ತಾ ಇದ್ದ ಆಡಳಿತ ಪಕ್ಷ ಕಾಂಗ್ರೆಸ್ ಏಕಾಏಕಿ 10 ಹಲವು ವಿಧೇಯಕಗಳನ್ನು ಮಂಡಿಸಿ ಧ್ವನಿಮತದ ಮೂಲಕ ಅಂಗೀಕರಿಸಿ ಅನುಮೋದನೆಯನ್ನು ಪಡೆದಿದೆ. ಇದರಲ್ಲಿ ಪ್ರಮುಖವಾದ ವಿಷಯ ಅಂದರೆ ಸಿಎಂ ಆಗುವ ಮೊದಲು ಬೆಂಗಳೂರು ಉಸ್ತುವಾರಿ ನಿರ್ವಹಣೆ ಮಾಡ್ತಾ ಇದ್ದ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಟನಲ್ ಯೋಜನೆ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಇದಕ್ಕಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ತಯಾರಿಸಿದ್ರು. ಲಾಲ್ಬಾಗ್ನಿಂದ ಹೆಬ್ಬಾಳದವರೆಗೂ ಟನಲ್ ಮಾಡಬೇಕಿದ್ದು ಎಂಟ್ರಿ ಪಾಯಿಂಟ್ ಆಗಿ ಲಾಲ್ಬಾಗ್ ಅನ್ನು ಮಾರ್ಕ್ ಮಾಡಲಾಗಿತ್ತು. ಜನರ ವಿರೋಧ ತಡೆಯುವುದಕ್ಕೆ ಮತ್ತು ಸರ್ಕಾರ ತನ್ನ ಅಧಿಕಾರವನ್ನು ಬಳಕೆ ಮಾಡಿ ಟನಲ್ ಯೋಜನೆ ಸುಗಮವಾಗಿ ಮಾಡುವುದಕ್ಕೆ ಹೊಸ ಚಿಂತನೆ ನಡೆಸಿತ್ತು. ಹೀಗಾಗಿ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದೇ ಕಾಯ್ದೆಯನ್ನು ರೂಪಿಸೋ ಪ್ಲಾನ್. ಅದಕ್ಕಾಗಿ ಇದೇ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ತಿದ್ದುಪಡಿ ಕಾಯ್ದೆ 2026 ಸದನದಲ್ಲಿ ಮಂಡಿಸಿತ್ತು. ಇಂತಹ ಬಿಲ್ ಮಂಡನೆ ವೇಳೆ ವಿಪಕ್ಷಗಳು ವಿರೋಧಿಸಬೇಕಾಗಿತ್ತು. ಆದರೆ ವಿಪಕ್ಷಗಳು ಕೂಡ ಬಿಲ್ ಪಾಸ್ ಮಾಡಿಕೊಳ್ಳುವುದಕ್ಕೆ ಸಹಕರಿಸಿವೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಈ ಬಗ್ಗೆ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ರೆ ಸರ್ಕಾರದ ಬಳಿ ಬಹುಮತ ಇದೆ, ನಾವು ಎಷ್ಟೇ ವಿರೋಧ ಮಾಡಿದ್ರು ಅವರು ಬಿಲ್ ಪಾಸ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ನೋಡಿ, ಅವ್ರು ಏನಿದ್ರು ಮೆಜಾರಿಟಿ ಇದ್ದಾರೆ. ನೀವೇನ್ ಬೇಕಾದ್ರೆ ಅಭಿಪ್ರಾಯ ಹೇಳಿ. ಇವತ್ತು ಸರ್ಕಾರ ಆಗಿರುವಂತದ್ದು ಜವಾಬ್ದಾರಿಯುತವಾಗಿರಬೇಕು. ಇವತ್ತು ಸರ್ಕಾರ ಯಾವಾಗ ಎಡುತ್ತೋ ಅದನ್ನ ಹೇಳಕ್ಕೆ ಪ್ರತಿಪಕ್ಷ ಇರ್ತದೆ. ಇದೇನ್ ಬಹುಮತ ಇದೆ, ಬಹುಮತ ಇದ್ದಾಗೆಲ್ಲ ಯಾವತ್ತೇನ್ ಕೇಳ್ತಾರೆ, ನಾವು ಹೇಳೋದು ಹೇಳ್ತೀವಿ, ಅವ್ರು ಮಾಡೋದು ಮಾಡ್ಕೊಳ್ತಾರೆ. ಈ ವಿಧೇಯಕಕ್ಕೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ವಿರೋಧ ವ್ಯಕ್ತವಾಗಿದೆ. ಇದರಲ್ಲಿ ಸರ್ಕಾರದ್ದು ಕೂಡ ತಪ್ಪಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರದ ಪರ ಬ್ಯಾಟ್ ಬೀಸಿದ್ದಾರೆ. ನೋಡೋಣ ಬಗ್ಗೆ ಮೊನ್ನೆ ಸದನದಲ್ಲಿ ಪಾಸ್ ಆಗಿದೆ, ಬಿಲ್ ಪಾಸ್ ಆಗಿದ್ರೆ ಅದರಿಂದ ಏನು ಲಾಭ ನಷ್ಟ ಏನು ನೀವು ಹೇಳ್ದಂಗೆ ಇನ್ನು ಹೊರಗಡೆ ಬರ್ತೈತಿ. ಅದ್ರ ಮೇಲೆ ಚರ್ಚೆ ಮಾಡಬೇಕಿತ್ತು, ಯಾರು ಮಾಡೋದಿಲ್ಲ. ಸ್ಟ್ರೈಕ್ ಅಲ್ಲಿದ್ರಿಂದ ಚರ್ಚೆ ಆಗಿಲ್ಲ. ಅಲ್ಲೇ ಆಗಿದ್ರೆ ಸಲಹೆ ಕೊಡಬಹುದಿತ್ತು, ಇನ್ನು ಈಗ ಮಾಡಿ ಅಂತ. ಅದಕ್ಕೆ ಯಾರು ವಿರೋಧ ಮಾಡೋದಿಲ್ಲ, ಅದು ಪಾಸ್ ಆಗಿಬಿಟ್ಟಿದೆ. ಸೊ ನೋಡೋಣ ಅದ್ರ ಬಗ್ಗೆ ಜನರಿಂದ ಏನ್ ಬರ್ತೈತಿ. ಆಮೇಲೆ ಸರ್ಕಾರದ ಬಗ್ಗೆ ಗಮನ ಹರಿಸಿದ್ರೆ. ಇದೆಲ್ಲದರ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಮೌನ ಮುರಿದಿದ್ದು ಯಾರ ಕಾಲದಲ್ಲಿ ಏನೆಲ್ಲ ಮಾಡಿದ್ದಾರೆ ನೋಡಿದ್ದೇವೆ, ಯಾವೆಲ್ಲ ಪಾರ್ಕ್ ಅನ್ನ ಹೇಗೆ ಬಳಕೆ ಮಾಡಿಕೊಂಡಿದ್ದಾರೆ, ಈ ಎಲ್ಲಾ ಮಾಹಿತಿ ಇದೆ ಅಂತ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಪಟ್ಟಿ ಕೊಡ್ಲಾ ಯಾವ ಸರ್ಕಾರದಲ್ಲಿ ಯಾವ ಜಾಗನ ಪಾರ್ಕ್ನ ಎಂತೆಂತಕ್ಕೆ ಉಪಯೋಗಿಸಿಕೊಂಡಿದ್ದಾರೆ ಅಂತ. ಅವ್ರ ಪಾರ್ಟಿಗಳಿಗೆ, ಅವ್ರ ಪಾರ್ಟಿ ಕಾರ್ಯಕರ್ತರಿಗೆ ಏನೇನು ನೀವು ಸದಾಶಿವನಗರದಲ್ಲಿ ಹೋಗಿ ನೋಡಿ, ಬೇರೆ ಎಲ್ಲೂ ಬೇಡ. ನನ್ನ ಮನೆಗೆ ಬನ್ನಿ, ಅಲ್ಲೇ 2 ನಿಮಿಷಕ್ಕೆ ಹೋಗಿ. ಸದಾಶಿವನಗರದಲ್ಲಿ ಪಾರ್ಕ್ ಇತ್ತು. ಪಾರ್ಕ್ ಏನಾಗಿದೆ, ಏನ್ ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾ ಇಲ್ಲ.
ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026 ಕಾಯ್ದೆಯನ್ನ ಸದನದಲ್ಲೇ ತಡೆಯಬಹುದಾಗಿತ್ತು. ಆದರೆ ವಿಪಕ್ಷಗಳು ತಡೆಯೋದರಲ್ಲಿ ವಿಫಲವಾಗಿರುವುದು ಸ್ಪಷ್ಟವಾಗಿದೆ. ಈ ಹಿಂದೆ ಕೂಡ ಈ ರೀತಿಯ ವಿವಾದಾತ್ಮಕ ಬಿಲ್ಗಳನ್ನು ತಡೆದು ಸದನ ಸಮಿತಿಗೆ ಕೊಡುವ ಅಥವಾ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡಿ ತಿದ್ದುಪಡಿ ಮಾಡಿ ಮತ್ತೆ ಬಿಲ್ ಅನ್ನು ತಂದು ಪಾಸ್ ಮಾಡಿರೋ ಉದಾಹರಣೆಗಳು ಇದೆ. 2025ರಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ 11 ಜನ ಸಾವನ್ನಪ್ಪಿದ್ರು. ಆಗ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸುವುದಕ್ಕೆ ಜನಸಾಂದ್ರತೆ ನಿಯಂತ್ರಣ ತಿದ್ದುಪಡಿ ಕಾಯ್ದೆಯನ್ನ ಮಂಡಿಸಿ ಬಿಲ್ ಪಾಸ್ ಕೂಡ ಮಾಡಿಕೊಂಡಿದ್ರು. ಆಗ ಆ ಬಿಲ್ಗೆ ವಿರೋಧ ವ್ಯಕ್ತವಾದ್ದಕ್ಕೆ ಮತ್ತೆ ಪರಾಮರ್ಶಿಸಲು ಅಂದಿನ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಸದ್ಯ ಈ ಬಿಲ್ ಪಾಸ್ ಆಗಿ ರಾಜ್ಯಪಾಲರ ಅಂಗಳದಲ್ಲಿ ಇದೆ. ಒಟ್ನಲ್ಲಿ ಸದನದಲ್ಲಿ ವಿಪಕ್ಷಗಳ ಪ್ರತಿಭಟನೆಯೇ ಸರ್ಕಾರಕ್ಕೆ ಅನುಕೂಲ ಆಗಿದೆ. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯದೆ ವಿಧೇಯಕಗಳು ಅನುಮೋದನೆ ಸಿಕ್ಕಿರೋದು ಇದೇ ಮೊದಲಾಗಿದೆ.